ಮೇಡಮ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಮೇಡಮ್? ಶ್ವೇತಾ ಅಂತ. ನಂದು ಬೆಂಗಳೂರು. ಆಕ್ಚುಲಿ ಹೊಸಕೋಟೆ ಡಿಸ್ಟ್ರಿಕ್ಟ್ ಬೆಂಗಳೂರು. ನಾನು ಈ ಒಂದು ಕಂಪನಿಗೆ ಬಂದು ಒಂದು 3 years ಆಯ್ತು. 3 years ಸ್ಟಾರ್ಟಿಂಗ್ ಇಂದ ನಾವಿದೀವಿ ಈ ಕಂಪನಿಲಿ. ನಾವೊಂದು 50 ಮೆಂಬರ್ಸ್ ಇದೆ ಸ್ಟಾರ್ಟಿಂಗ್ ಇಂದ ಈ ಕಂಪನಿಲಿ. ಮತ್ತೆ ಏನಪ್ಪಾ ಅಂತಂದ್ರೆ ನಮ್ಗೆ ಈ ಕಂಪನಿಲಿ ಸ್ಟಾರ್ಟಿಂಗ್ ಬಂದು ಕೋಕೋನಟ್ ಆಯಿಲ್ ಒಂದಿತ್ತು, ಕೇರಂ ಕೋಕೋನಟ್ ಆಯಿಲ್. ಅದ್ರಲ್ಲೇ ನಾವು ಸುಮಾರು ವರ್ಕ್ಗಳನ್ನ ಮಾಡಿ ತುಂಬಾ ಚೆನ್ನಾಗಿ ಅವಾಗ ಅಂತಂದ್ರೆ ನಮ್ಗೆ ಸಖತ್ತಾಗಿ ರಿಸಲ್ಟ್ಸ್ ಗಳು ಬರ್ತಾ ಇತ್ತು. ಏನಪ್ಪಾ ಅಂತಂದ್ರೆ ಕೇರಾಮೃತ ಒಂದಾಯ್ತು ಕೊಟ್ಕೊಂಡಿದೀವಿ ಅಂತಂದ್ರೆ ನಾವು ಒಂದೊಂದ್ ಮನೇಲಿ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು, ಮತ್ತೆ ಅವಾಗ ಏನಪ್ಪಾ ಅಂದ್ರೆ ಅರ್ಬಲ್ ಲೈಫ್ ತಗೊಂಡು ಸ್ವಲ್ಪ ಜನ ಹೊಟ್ಟೆ ಎಲ್ಲ ಹಾಳು ಮಾಡ್ಕೊಂಡಿದ್ರು. ಗ್ಯಾಸ್ಟ್ರಿಕ್, ಶುಗರ್, BP, ಥೈರಾಯ್ಡ್ ಅಂತ ಇರ್ತಿತ್ತು. ಮತ್ತೆ ಕ್ಯಾನ್ಸರ್ ಪ್ರಾಬ್ಲಮ್ ಆಗ್ತಾ ಇತ್ತು ಎಲ್ಲರಿಗೂ. ಅದು ರಿಸಲ್ಟ್ಸ್ ಕೊಡ್ತಿದೀವಿ ನಾವು ಫೀಲ್ಡ್ ಅಲ್ಲಿ. ಕೊಜಿ ಕೊಕೊನಟ್ ಅಲ್ಲೇ ರಿಸಲ್ಟ್ ಕೊಡ್ತಿದೀವಿ. ಅಲ್ಲಿ ಮಾರ್ನಿಂಗ್ ಒಂದೊಂದ್ ಸ್ಪೂನ್ ಕನ್ಸ್ಯೂಮ್ ಮಾಡೋದ್ರಿಂದ, ಮಾರ್ನಿಂಗ್ ಬಟ್ ಈವ್ನಿಂಗ್ ಕನ್ಸ್ಯೂಮ್ ಮಾಡೋದ್ರಿಂದ ಮತ್ತೆ ನಮ್ ವೇಟ್ ಲಾಸ್ ಕೂಡ ನಾವು ರಿಸಲ್ಟ್ಸ್ ಕೊಡ್ತಿದೀವಿ. ವೇಟ್ ಲಾಸ್ ಅಂತಂದ್ರೆ ನಮ್ ಸುಮಾರು ಜನ ಒಂದು 10-15 ಜನಕ್ಕೆ ಒಂದು 100 kg ಮೇಲೆ ಇರೋರು ಒಂದು 98-95 ಹಿಂಗಾಗಿದ್ದಾರೆ. ಒಂದು 3 months ಆಫ್ಟರ್ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾಡ್ಬೇಕು. ಯಾಕಂದ್ರೆ ಒಂದೇ ಸತಿ ತಗೊಂಡು ಒಂದ್ ಬಟ್ಟೆ ತಗೊಂಡು ನಮ್ಗೆ ರಿಸಲ್ಟ್ ಬಂದಿಲ್ಲ ಅಂದ್ರೆ ಅದಾಗಲ್ಲ. ಮತ್ತೆ ಇದು ಸನ್ಸ್ಕ್ರೀಮು, ಫೇಸ್ ವಾಶ್, ಬಾಡಿ ಲೋಷನ್, ಸೋಪು ಎಲ್ಲ ಇದೆಯಲ್ವಾ, ಇದೆಲ್ಲ ತುಂಬಾ ಚೆನ್ನಾಗಿ ಸ್ಕಿನ್ ಪ್ರಾಬ್ಲಮ್ ಇರೋರಿಗೆ, ಮಂಗು ಎಲ್ಲ ಇರುತ್ತಲ್ವಾ ಸರ್, ಅದಿರೋರ್ಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ತುಂಬಾನೇ ಅಂದ್ರೆ ನಾನು ಈ ಕಂಪ್ನಿ ಬಗ್ಗೆ ಹೇಳಬೇಕು ಅಂದ್ರೆ ಟೈಮ್ ಸಾಕಾಗೋದಿಲ್ಲ. ಯಾಕಂದ್ರೆ ಇವಾಗ ಇಲ್ಲ ಎಲ್ಲಾರು ಕೂಡ ಇದ್ ಮಾಡ್ಬೇಕು, ಒಂದಿನ ಕೂಡ ಸಾಕಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ ನಮ್ಗೆ. ಮತ್ತೆ ಈ ಒಂದು ಕಂಪ್ನಿ ಒಂದು ನಮ್ಗೆ ಕೊಟ್ಟಿರೋದಕ್ಕೆ ಗುರು ಸರ್ಗೆ ತುಂಬಾ ಹೃತ್ಪೂರ್ವಕ ಸರ್. ಮುಖಾಂತರ ಈ ವಿಡಿಯೋನ ದೇಶದಾದ್ಯಂತ ಎಲ್ಲರೂ ನೋಡ್ತಾರೆ. ಒಂದೇ ವಾಕ್ಯದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲರಿಗೂ ಏನಪ್ಪಾ ಅಂತಂದ್ರೆ ಇವಾಗ ನಾವು ಹಾಸ್ಪಿಟಲ್ ಅಲ್ಲಿ ಹೋಗಿ ಏನಾದ್ರು ನಮ್ಗೆ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಹಾಸ್ಪಿಟಲ್ ಅಲ್ಲಿ 1 ಲಕ್ಷ ಅಲ್ಲಿ 1 ಲಕ್ಷ ಕಟ್ಟಿದ್ರೆ ಆಪರೇಷನ್ ಮಾಡೋದು, ಇಲ್ಲಾಂದ್ರೆ ಮಾಡೋದೇ ಇಲ್ಲ ಅಂತ ಹೇಳ್ತಾರೆ ಹಾಸ್ಪಿಟಲ್ ಅಲ್ಲಿ. ಏನಂತಂದ್ರೆ ನಮ್ಗ ಆ ಬಡವರು ಒಬ್ರು ಇರ್ತಾರೆ, ಒಬ್ರು ಇರೋರು ಇರ್ತಾರೆ, ಒಬ್ರು ಇಲ್ಲದೇ ಇರ್ತಾರೆ. ಯಾಕಪ್ಪ ಇದು ಬೇಕು ಅಂತಂದ್ರೆ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಇದು ಬೇಕೇ ಬೇಕು ಸರ್. ಎಲ್ಲಾರ ಮನೆಗೂ ಅಷ್ಟೇ ಯೂಸ್ ಮಾಡ್ಲೇಬೇಕು. ಪ್ರತಿ ಒಂದ್ ಮನೆಗೂ ಸಹ, ಒಂದೊಂದ್ ಬಡವ್ರ ಮನೆಗೂ ಸಹ. ಇವಾಗ ಆಚೆ ಕಡೆ ನಾನ್ ವೆಜ್ ತಿಂತಾರೆ ಅಂತಂದ್ರೆ 1 kg ಬಂದು 890 ರೂಪಾಯಿ. ಅದೇ ಒಂದ್ ರೇಟು 1 ಲೀಟರ್ ಆಯಿಲ್ ಬರುತ್ತೆ. ಅದೇ 1 ತಿಂಗಳು ಯೂಸ್ ಮಾಡ್ತೀವಿ ಅಂತ ಮನೆಯಲ್ಲ ಯೂಸ್ ಮಾಡ್ಬೋದು, ಆರೋಗ್ಯವಾಗಿರ್ಬೋದು. ಮತ್ತೆ ನಮ್ಮನೇಲಿ 3 years ಇಂದ ಅಡಿಗೆಗೂ ಕೂಡ ಯೂಸ್ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಶುಗರ್, ಇದು ಜ್ವರ, ಶೀತ, ಕೆಮ್ಮು ಆತರ ಏನೂ ಆಗ್ತಾ ಇಲ್ಲ. ಮತ್ತೆ ಇಮ್ಯುನಿಟಿ ಪವರ್ ಚೆನ್ನಾಗಿ ಬರುತ್ತೆ. ಜ್ವರ, ಶೀತ, ಕೆಮ್ಮು ಬಂದೇ ಇಲ್ಲ ಸರ್ ನಾವು ಇದುವರೆಗೂ ಯೂಸ್ ಮಾಡೋದು. ಓಕೆ ಸರ್, ಥ್ಯಾಂಕ್ ಯು. आई ऐसी मुसीबत जिसने नहीं किसी को बख्शा, ऐसे में सबसे आवश्यक स्वास्थ्य की हो रक्षा। आई ऐसी मुसीबत जिसने नहीं किसी को बख्शा,